ನಾವು ತುಂಬಾ ದಿನಗಳಿಂದ ಒಂದು ಜಿಗ್ಸಾ ಪಜಲ್ ಅಂದ್ರೆ ಆ ಪಿಕ್ಚರ್ ಪಜಲ್ ಜೋಡಿಸ್ತಾ ಇದೀವಿ ಅಂತ ಒಂದು ಕ್ಷಣ ಕಲ್ಪಿಸ್ಕೊಳ್ಳೋಣ. ಆ ಪೆಟ್ಟಿಗೆ ಮೇಲಿರುವ ಚಿತ್ರವನ್ನೇ ನೋಡಿ ಅಂತಿಮವಾಗಿ ನಮ್ಮ ಪಜಲ್ ಕೂಡ ಹಾಗೆಯೇ ಕಾಣುತ್ತೆ ಅಂತ ನಮ್ಮ ಮನಸ್ಸಿನಲ್ಲಿಯೇ ಒಂದು ದೃಢವಾದ ಸ್ಪಷ್ಟವಾದ ಕಲ್ಪನೆಯನ್ನ ಕಟ್ಟಿಟ್ಕೊಂಡಿರ್ತೀವಲ್ಲ. ಹೌದು, ನಾವೆಲ್ಲರೂ ಮಾಡೋದನ್ನೇ. ಆದ್ರೆ ನಮಗೆ ಗೊತ್ತಿಲ್ದೆ ಆ ಪೆಟ್ಟಿಗೆಯೊಳಗಿರುವ ನೈಜ ಚಿತ್ರವೇ ಬೇರೆ ಇದ್ರೆ ಏನಾಗುತ್ತೆ? ನಮ್ಮ ಕಣ್ಣೆದುರೇ ಸರಿಯಾದ ತುಣುಕುಗಳಿದ್ರೂ ಕೂಡ ನಾವು ನಿರೀಕ್ಷಿಸ್ತಾ ಇರೋ ಆ ಹಳೆಯ ಚಿತ್ರಕ್ಕೆ ಅವು ಸರಿಹೊಂದಲ್ಲ. ಹಾಗಾಗಿ ಆ ತುಣುಕುಗಳು ನಮಗೆ ಸಂಪೂರ್ಣವಾಗಿ ಅರ್ಥಹೀನವಾಗಿ ಕಾಣುತ್ತೆ. ಖಂಡಿತ. ಮತ್ತು ನಮ್ಮ ನಿರೀಕ್ಷೆಗಳು ನಮ್ಮ ಮೆದುಳಿನ ಮೇಲೆ ಎಷ್ಟು ಪ್ರಬಲವಾದ ಪ್ರಭಾವ ಬೀರುತ್ತೆ ಅಂದ್ರೆ, ನೈಜ ಸತ್ಯ ನಮ್ಮ ಪಕ್ಕದಲ್ಲೇ ನಿಂತಿದ್ರೂ ನಮ್ಗದು ಗ್ರಹಿಕೆಗೆ ಬರೋದಿಲ್ಲ. ಮನುಷ್ಯನ ಮನೋವಿಜ್ಞಾನ ಅಂದ್ರೆ ಸೈಕಾಲಜಿ ಪ್ರಕಾರ ನಾವು ಏನನ್ನ ನೋಡಬೇಕು ಅಥವಾ ನಂಬಬೇಕು ಅಂತ ಬಯಸ್ತೀವೋ ನಮ್ಮ ಮೆದುಳು ಕೇವಲ ಅದನ್ನಷ್ಟೇ ಹುಡುಕುತ್ತಿರುತ್ತೆ. ಓಹೋ, ಹೌದು. ಹೊಸ ಸತ್ಯವನ್ನ ಒಪ್ಪುಕೊಳ್ಳೋಕೆ ಅದು ಸಂಪೂರ್ಣವಾಗಿ ನಿರಾಕರಿಸುತ್ತೆ. ಇದೇ ರೀತಿಯ ಒಂದು ಮಾನಸಿಕ ಕುರುಡುತನ ಸುಮಾರು 2000 ವರ್ಷಗಳ ಹಿಂದೆ ಒಂದು ಧೂಳು ತುಂಬಿದ ಹಾದಿಯಲ್ಲಿ ನಡೆದುಕೊಂಡು ಹೋಗ್ತಿದ್ದ ಇಬ್ರು ವ್ಯಕ್ತಿಗಳಿಗೂ ಆಗಿತ್ತು. ಎಮ್ಮಾವುಸ್ ಹಾದಿಯ ಕಥೆ ಅಲ್ವಾ? ಹೌದು ಹೌದು. ನಮ್ಮ ಇಂದಿನ ಈ ಆಳವಾದ ವಿಶ್ಲೇಷಣೆ ಅಂದ್ರೆ ಈ ಡೀಪ್ ಡೈವ್ನಲ್ಲಿ ಬೈಬಲ್ನ ಲೂಕನ ಸುವಾರ್ತೆಯ 24ನೇ ಅಧ್ಯಾಯದಲ್ಲಿ ಬರುವ ಇದೇ ಎಮ್ಮಾವುಸ್ ಹಾದಿಯ ಕಥೆಯನ್ನ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಇದೊಂದು ಅದ್ಭುತವಾದ ಕಥೆ. ನಿಜ. ಘಟನೆ ನಡೆಯೋದು ಯೇಸುವಿನ ಶಿಲುಬೆಗೇರಿಸುವಿಕೆಯ ನಂತರದ ಭಾನುವಾರ. ಅಂದ್ರೆ ಆ ಘಟನೆ ನಡೆದು 3ನೇ ದಿನ ಜೆರುಸಲೇಂನಿಂದ ಸುಮಾರು 7 ಮೈಲ್ ಅಥವಾ ಕೆಲವು ಐತಿಹಾಸಿಕ ದಾಖಲೆಗಳ ಪ್ರಕಾರ 60 ಸ್ಟೇಡಿಯಾ ದೂರವಿರೋ ಎಮ್ಮಾವುಸ್ ಅನ್ನೋ ಹಳ್ಳಿ ಕಡೆಗೆ ಇಬ್ರು ಶಿಷ್ಯರು ನಡೀತಾ ಇದ್ದಾರೆ. ಅವರಲ್ಲಿ ಒಬ್ಬನ ಹೆಸರು ಕ್ಲಿಯೋಪಾಸ್. ಅವರಿಬ್ರು ಎಷ್ಟೊಂದು ಹತಾಶೆಯಿಂದ ದುಃಖದಿಂದ ಆ ಜೆರುಸಲೇಂನಿಂದ ದೂರ ನಡೀತಾ ಇದ್ದಾರೆ ಅಂದ್ರೆ ಸ್ವತಃ ಯೇಸುವೇ ಬಂದು ಅವರೊಂದಿಗೆ ನಡೆದ್ರೂ ಅವರು ಆತನನ್ನ ಗುರುತಿಸೋದಿಲ್ಲ. ಅರೆ, ಈ ಕಥೆಯನ್ನ ಮೇಲ್ನೋಟಕ್ಕೆ ನೋಡಿದಾಗ ಯಾರಾದ್ರೂ ತಮ್ಮ ಗುರುಗಳನ್ನೇ ಹೇಗೆ ತಾನೇ ಮರೆಯೋಕ್ ಸಾಧ್ಯ ಅಂತ ನಮ್ಗೆ ಆಶ್ಚರ್ಯ ಅನ್ಸತ್ತಲ್ವಾ? ಮೇಲ್ನೋಟಕ್ಕೆ ಇದು ಸ್ವಲ್ಪ ವಿಚಿತ್ರ ಅಂತ ಅನಿಸಿದ್ರೂ ಇದರ ಹಿಂದಿರೋ ಐತಿಹಾಸಿಕ ಮತ್ತು ಮಾನಸಿಕ ಹಿನ್ನೆಲೆಯನ್ನ ನಾವು ಅರ್ಥ ಮಾಡಿಕೊಳ್ಳೇಬೇಕು. ನಾವು 1ನೇ ಶತಮಾನದ ಇಸ್ರೇಲ್ನ ಪರಿಸ್ಥಿತಿ ಹೇಗಿತ್ತು ಅಂತ ನೋಡಿದ್ರೆ, ಯಹೂದ್ಯರು ರೋಮನ್ ಸಾಮ್ರಾಜ್ಯದ ಕ್ರೂರ ಆಡಳಿತದಲ್ಲಿ ಸಿಲುಕಿ ಸಂಪೂರ್ಣವಾಗಿ ನರಳ್ತಾ ಇದ್ರು. ಹೌದು, ಪರಿಸ್ಥಿತಿ ಬಹಳ ಕಠಿಣವಾಗಿತ್ತು. ಆ ಕಾಲದ ಯಹೂದ್ಯರು ತಮಗೆ ಬರಲಿರುವ ಮೆಸ್ಸಿಯ ಅಥವಾ ರಕ್ಷಕನ ಬಗ್ಗೆ ಒಂದು ನಿರ್ದಿಷ್ಟವಾದ ಚಿತ್ರಣವನ್ನ ಇಟ್ಕೊಂಡಿದ್ರು. ಆತನು ಡೇವಿಡ್ ರಾಜನಂತೆ ಒಬ್ಬ ಪ್ರಬಲ ಸೇನಾನಾಯಕನಾಗಿ ಬರ್ತಾನೆ, ರಾಜಕೀಯವಾಗಿ ಬಲಿಷ್ಠನಾಗಿರ್ತಾನೆ ಮತ್ತು ಇಸ್ರೇಲ್ ದೇಶವನ್ನ ರೋಮನರ ದಬ್ಬಾಳಿಕೆಯಿಂದ ಯುದ್ಧದ ಮೂಲಕ ಮುಕ್ತಗೊಳಿಸ್ತಾನೆ ಅನ್ನೋದು ಅವರ ಆಳವಾದ ನಂಬಿಕೆಯಾಗಿತ್ತು. ಅಂದ್ರೆ ಒಬ್ಬ ರಾಜಕೀಯ ನಾಯಕನನ್ನ ಅವರು ನಿರೀಕ್ಷಿಸ್ತಾ ಇದ್ರು. ಖಂಡಿತ. ಯೇಸು ಬಂದಾಗ ಅವರು ಆತನಲ್ಲಿ ಇದೇ ನಾಯಕನನ್ನ ಕಂಡಿದ್ರು. ಆದರೆ ಆತನು ರೋಮನ್ನರ ವಿರುದ್ಧ ಕತ್ತಿ ಎತ್ತುವ ಬದಲು ಅವರದೇ ಕೈಯಲ್ಲಿ ಶಿಲುಬೆಯ ಮೇಲೆ ಅತ್ಯಂತ ಹೀನಾಯವಾಗಿ ಮರಣ ಹೊಂದಿದ್ದು ಅವರ ಇಡೀ ಭರವಸೆಯ ಕೋಟೆಯನ್ನೇ ನುಚ್ಚುನೂರು ಮಾಡಿತು. ಬದಲಾಗಿ ತಮ್ಮ ಇಡೀ ಸಮುದಾಯದ ಭವಿಷ್ಯದ ಬಗ್ಗೆ ಅವರಿಗಿದ್ದ ನಂಬಿಕೆಯ ಅಡಿಪಾಯವೇ ಕುಸಿದು ಬಿದ್ದಂತಿತ್ತು ಅಂತ ಹೇಳ್ಬಹುದು ಅಲ್ವಾ? 100ಕ್ಕೆ 100 ನಿಜ. ಮತ್ತು ನೀವು ಆಗ್ಲೇ ಹೇಳಿದ ಹಾಗೆ ಟ್ರಾಮಾ ಅಥವಾ ತೀವ್ರವಾದ ಆಘಾತದಲ್ಲಿ ಇದ್ದಾಗ ಮೆದುಳಿನ ಆಲೋಚನಾ ಪ್ರಕ್ರಿಯೆ ಸಂಪೂರ್ಣವಾಗಿ ಬದಲಾಗುತ್ತೆ. ಮೆದುಳು ಹೊಸ ಮಾಹಿತಿಯನ್ನ ಗ್ರಹಿಸೋ ಶಕ್ತಿಯನ್ನ ತಾತ್ಕಾಲಿಕವಾಗಿ ಕಳ್ಕೊಳ್ಳುತ್ತೆ. ಆ ಇಬ್ಬರು ಶಿಷ್ಯರು ಅನುಭವಿಸುತ್ತಿದ್ದ ಆಘಾತ ಎಂಥದ್ದೆಂದ್ರೆ, ಅವರ ಕಣ್ಣೆದುರು ಯೇಸು ಬಂದು ನಿಂತರೂ ಅವರ ಮೆದುಳು ಅದನ್ನ ಪ್ರಕ್ರಿಯೆ ಅಂದ್ರೆ ಪ್ರಾಸೆಸ್ ಮಾಡೋ ಸ್ಥಿತಿಯಲ್ಲಿ ಇರಲೇವಿಲ್ಲ. ಓ, ಶಾಕ್ನಿಂದಾಗಿ ಮೆದುಳು ಒಂದ್ರೀತಿ ಬ್ಲಾಕ್ ಆಗಿತ್ತು ಅಂತ? ಹೌದು. ಜೊತೆಗೆ ಇಲ್ಲಿ ದೇವತಾಶಾಸ್ತ್ರದ ಅಂದ್ರೆ ಥಿಯಾಲಜಿಯ ಒಂದು ಕೋಣ ಕೂಡ ಇದೆ. ಮೂಲ ವಾಕ್ಯಗಳಲ್ಲಿ ಅವರು ಆತನನ್ನು ಗುರುತಿಸದಂತೆ ಅವರ ಕಣ್ಣುಗಳನ್ನು ಮುಚ್ಚಲಾಗಿತ್ತು ಅನ್ನೋ ಅರ್ಥ ಬರೋ ಸಾಲುಗಳಿದೆ. ಅರೆ, ಅಂದ್ರೆ ಇದು ಕೇವಲ ಮಾನಸಿಕ ಕುರುಡುತನ ಮಾತ್ರ ಆಗಿರ್ಲಿಲ್ವಾ? ಹೌದು. ದೈವಿಕ ಯೋಜನೆಗೂ ಮತ್ತು ಮಾನವನ ವೈಯಕ್ತಿಕ ನಿರೀಕ್ಷೆಗಳಿಗೂ ಇರೋ ದೊಡ್ಡ ಅಂತರವನ್ನ ಅವರಿಗೆ ಮನವರಿಕೆ ಮಾಡಿಕೊಡಲು ಅವರು ಮೊದಲು ತಮ್ಮ ಹಳೆಯ ಆ ರಾಜಕೀಯ ಮೆಸ್ಸಿಯಾನನ ನಿರೀಕ್ಷೆಗಳನ್ನ ಸಂಪೂರ್ಣವಾಗಿ ಕೈಬಿಡಬೇಕಿತ್ತು. ಅವರು ಯೇಸುವಿನ ಭೌತಿಕ ರೂಪವನ್ನ ಕಣ್ಣಿನಿಂದ ನೋಡೋ ಮುಂಚೆ ಆತನ ಆಗಮನದ ನಿಜವಾದ ಉದ್ದೇಶವನ್ನ ಮನಸ್ಸಿನಿಂದ ಗ್ರಹಿಸಬೇಕಿತ್ತು. ಇದು ನಾವು ಆರಂಭದಲ್ಲಿ ಮಾತನಾಡಿದ ಆ ಜಿಗ್ಸಾ ಪಜಲ್ ತರಹವೇ ಇದೆ ಅಲ್ವಾ? ಅವರು ನಿರೀಕ್ಷಿಸುತ್ತಿದ್ದ ರಾಜಕೀಯ ನಾಯಕನ ಚಿತ್ರಣಕ್ಕೂ ಶಿಲುಬೆಯ ಮೇಲೆ ಮರಣ ಹೊಂದಿ ಮರಳಿ ಬಂದ ಯೇಸುವಿನ ನೈಜ ಚಿತ್ರಣಕ್ಕೂ ತಾಳೆಯೇ ಆಗಲೇ ಇಲ್ಲ. ಹಾಗಾಗಿ ಅವರ ಕಣ್ಣುಗಳು ಆ ಸತ್ಯವನ್ನ ನೋಡೋಕೆ ಸಂಪೂರ್ಣವಾಗಿ ನಿರಾಕರಿಸಿದ್ವು. ಹೌದು, ಸರಿಯಾಗಿ ಹೇಳಿದ್ರಿ.
ಇದಾದ್ಮೇಲೆ ಕಥೆಯಲ್ಲೇ ಬರೋ ಘಟನೆ ನಿಜಕ್ಕೂ ಒಂದು ಅದ್ಭುತವಾದ ಸಾಹಿತ್ಯಕ ವಿಪರ್ಯಾಸ. ಯೇಸು ಒಬ್ಬ ಅಪರಿಚಿತನಂತೆ ಅವರ ಜೊತೆ ನಡೆಯೋಕೆ ಶುರು ಮಾಡ್ತಾನೆ, ಆದ್ರೆ ನೋಡಿ ನಾನೇ ಯೇಸು ಮರಳಿ ಬಂದಿದ್ದೇನೆ ಅಂತ ಎಲ್ಲೂ ಹೇಳ್ಕೊಳ್ಳೋದಿಲ್ಲ. ಇಷ್ಟೊಂದು ದುಃಖದಿಂದ ಏನನ್ನ ಚರ್ಚಿಸ್ತಾ ಇದ್ದೀರಾ ಅನ್ನೋದು ಇದು ನನಗೆ ತುಂಬಾನೇ ಕುತೂಹಲಕಾರಿಯಾಗಿದೆ. ಯೇಸು ಯಾರೆಂದೇ ತಿಳಿಯದ ಆ ಶಿಷ್ಯರು ಸ್ವತಃ ಯೇಸುವಿಗೆ ಆತನ ಕಥೆಯನ್ನ ವಿವರಿಸೋಕೆ ಮುಂದಾಗ್ತಾರೆ. ಹೌದು, ಈ ದಿನಗಳಲ್ಲಿ ಜೆರುಸಲೇಂನಲ್ಲಿ ನಡೆದ ಸಂಗತಿಗಳು ನಿನಗೊಬ್ಬನಿಗೆ ಮಾತ್ರ ತಿಳಿದಿಲ್ಲವೇ ಅಂತ ಆತನನ್ನೇ ಕೇಳ್ತಾರೆ. ಅದೇ ಎಷ್ಟು ಆಶ್ಚರ್ಯ ಅಲ್ವಾ? ಇದು ಇಡೀ ಘಟನೆಯ ಅತ್ಯಂತ ರೋಚಕವಾದ ಭಾಗ ಅಂತಾನೆ ಹೇಳಬಹುದು. ಓದುಗರಿಗೆ ಆ ಅಪರಿಚಿತ ಯಾರು ಅಂತ ಮೊದಲೇ ತಿಳಿದಿರುತ್ತೆ, ಆದರೆ ಕಥೆಯ ಪಾತ್ರಗಳಿಗೆ ತಿಳಿದಿರೋದಿಲ್ಲ. ಶಿಷ್ಯರು ತಮ್ಮ ನೋವನ್ನೆಲ್ಲ ಆತನ ಮುಂದೆ ಹೊರಹಾಕ್ತಾರೆ. ಯೇಸು ಒಬ್ಬ ಪ್ರವಾದಿಯಾಗಿದ್ದ, ನಾವು ಆತನೇ ರಕ್ಷಕ ಅಂತ ನಂಬಿದ್ವಿ, ಆದರೆ ನಮ್ಮ ನಾಯಕರು ಆತನನ್ನ ಶಿಲುಬೆಗೇರಿಸಿದ್ರು ಅಂತ ಇಡೀ ಕಥೆ ಹೇಳ್ತಾರೆ. ಅಷ್ಟೇ ಅಲ್ಲ, ಅದೇ ದಿನ ಮುಂಜಾನೆ ಕೆಲವು ಮಹಿಳೆಯರು ಹೋಗಿ ಸಮಾಧಿ ಖಾಲಿ ಇರೋದನ್ನ ನೋಡಿದ್ದನ್ನು ಅವರು ಪ್ರಸ್ತಾಪಿಸ್ತಾರೆ. ಆದರೆ ಅವರು ಆ ಮಹಿಳೆಯರ ಮಾತನ್ನ ನಂಬಿರೋದಿಲ್ಲ. ಯೇಸುವಿಗೆ ಇದೆಲ್ಲವೂ ತಿಳಿದಿದ್ರೂ ಆತನು ಮಧ್ಯದಲ್ಲಿ ಎಲ್ಲೂ ಬಾಯಿ ಹಾಕದೆ ಅವರಿಂದಲೇ ಆ ಸಂಪೂರ್ಣ ಕಥೆಯನ್ನ ಕೇಳ್ಕೊಳ್ತಾನೆ. ನನಗೆ ಇದು ಕೇವಲ ಒಂದು ಹಳೆಯ ಧಾರ್ಮಿಕ ಗ್ರಂಥದ ದೃಶ್ಯದಂತೆ ಕಾಣ್ತಾ ಇಲ್ಲ. ಬದಲಾಗಿ ಆಧುನಿಕ ಮನೋವಿಜ್ಞಾನದಲ್ಲಿ ಆಘಾತಕ್ಕೊಳಗಾದ ಮನಸ್ಸುಗಳಿಗೆ ನೀಡೋ ಅತ್ಯುತ್ತಮ ಆಪ್ತ ಸಮಾಲೋಚನೆ ಅಂದ್ರೆ ಕೌನ್ಸೆಲಿಂಗ್ ಥರ ಕಾಣ್ತಿದೆ. ಓಹೋ, ಬಹಳ ಕುತೂಹಲಕಾರಿಯಾದ ದೃಷ್ಟಿಕೋನ ಇದು. ಹೌದು, ನಾನು ಓದಿದ ಕೆಲವು ಮೂಲಗಳ ಪ್ರಕಾರ ಒಬ್ಬ ನುರಿತ ಥೆರಪಿಸ್ಟ್ ಎಂದಿಗೂ ನೇರವಾಗಿ ರೋಗಿಗೆ ಉತ್ತರಗಳನ್ನ ಕೊಡೋದಿಲ್ಲ. ಮೊದಲು ಆ ವ್ಯಕ್ತಿಗೆ ತನ್ನೊಳಗಿನ ಸಂಕಟವನ್ನ, ತನ್ನದೇ ದೃಷ್ಟಿಕೋನವನ್ನ ಹೊರಹಾಕೋಕೆ ಒಂದು ಸೇಫ್ ಸ್ಪೇಸ್ ಅಂದ್ರೆ ಸುರಕ್ಷಿತ ವಾತಾವರಣವನ್ನ ನಿರ್ಮಿಸಿಕೊಡ್ತಾರೆ. ಯೇಸು ಮಾಡ್ತಾ ಇರೋದು ಅದೇ ಅಲ್ವಾ? ತಾನಾರೆಂದು ಹೇಳಿ ಅವರಿಗೆ ಶಾಕ್ ಕೊಡೋ ಬದಲು ಅವರ ನೋವನ್ನ ಹೇಳ್ಕೊಳ್ಳೋಕೆ ಬಿಡ್ತಾನೆ. ಹೌದು, ಸಕ್ರಿಯ ಆಲಿಸುವಿಕೆ ಅಥವಾ ಆಕ್ಟಿವ್ ಲಿಸ್ನಿಂಗ್ ಎನ್ನುವುದು ಬಹಳ ದೊಡ್ಡ ಗುಣ. ಯೇಸು ಮೊದಲು ಅವರ ನಂಬಿಕೆಯಿಲ್ಲದಿರುವಿಕೆಯನ್ನ, ಅವರ ಹತಾಶೆಯನ್ನ ಸಂಪೂರ್ಣವಾಗಿ ಆಲಿಸ್ತಾನೆ. ಅವರು ತಮ್ಮೊಳಗಿನ ಭಾರವನ್ನ ಇಳಿಸ್ಕೊಂಡ ಮೇಲೆಯೇ ಯೇಸು ಮಾತಾಡೋಕ್ ಶುರು ಮಾಡ್ತಾನೆ. ಆದರೆ ಆತನು ಕೊಡುವ ಉತ್ತರ ಅವರನ್ನ ಚಿಂತನೆಗೀಡು ಮಾಡುತ್ತೆ. ಆತನು, ಓ ಬುದ್ಧಿಹೀನರೇ, ಪ್ರವಾದಿಗಳು ಹೇಳಿದ್ದನ್ನೆಲ್ಲ ನಂಬಲು ನಿಮ್ಮ ಹೃದಯವೇಕೆ ಇಷ್ಟು ನಿಧಾನವಾಗಿದೆ ಅಂತ ಕೇಳ್ತಾನೆ. ಇಲ್ಲಿಂದ ಯೇಸು ಅವರ ಇಡೀ ದೃಷ್ಟಿಕೋನವನ್ನೇ ಬದಲಾಯಿಸೋಕೆ ಶುರು ಮಾಡ್ತಾನೆ. ಆ ದೃಷ್ಟಿಕೋನವನ್ನ ಹೇಗೆ ಬದಲಾಯಿಸ್ತಾನೆ ಅನ್ನೋದು ಬಹಳ ಮುಖ್ಯ. ಅವರು ಅರ್ಥ ಮಾಡಿಕೊಂಡಿದ್ದ ಅದೇ ಕಥೆಗೆ ಯೇಸು ಒಂದು ಹೊಸ ಚೌಕಟ್ಟನ್ನ ಒದಗಿಸ್ತಾನೆ. ನಿಖರವಾಗಿ ಆತನು ಹಳೆಯ ಉಡಂಬಡಿಕೆಯ ಅಂದ್ರೆ ಮೋಸೆಸ್ ಮತ್ತು ಪ್ರವಾದಿಗಳ ಗ್ರಂಥಗಳ ಉಲ್ಲೇಖಗಳನ್ನ ಬಳಸ್ತಾನೆ. ಮೆಸ್ಸಿಯಾನು ಕೇವಲ ರಾಜಕೀಯ ವಿಜಯವನ್ನ ಸಾಧಿಸುವನಲ್ಲ, ಆತನು ಮಹಿಮೆಯನ್ನ ಹೊಂದುವ ಮೊದಲು ಈ ಕಷ್ಟಗಳನ್ನೆಲ್ಲ ಅನುಭವಿಸಲೇಬೇಕು ಅನ್ನೋದನ್ನ ಬೈಬಲ್ನ ಉಲ್ಲೇಖಗಳೊಂದಿಗೆ ಅರ್ಥೈಸ್ತಾನೆ. ಅಂದ್ರೆ ಅವರಿಗೆ ಪರಿಚಿತ ಇದ್ದ ಕಥೆಗಳನ್ನೇ ಬಳಸ್ತಾನೆ. ಹೌದು. ಉದಾಹರಣೆಗೆ ಇಸಾಯನ 53ನೇ ಅಧ್ಯಾಯದಲ್ಲಿ ಬರುವ ನರುಳುವ ಸೇವಕ ಅಥವಾ ಸಫರಿಂಗ್ ಸರ್ವೆಂಟ್ ಕಥೆ ಇರ್ಬೋದು, ಅಥವಾ ಈಜಿಪ್ಟ್ನಿಂದ ಬಿಡುಗಡೆಯಾದ ಕಥೆ ಇರ್ಬೋದು. ಇವೆಲ್ಲವನ್ನೂ ಬೆಸೆದು ಶಿಲುಬೆ ಎಂಬುದು ಸೋಲಲ್ಲ, ಅದು ಮನುಕುಲದ ವಿಮೋಚನೆಗಾಗಿ ಮೊದಲೇ ನಿರ್ಧಾರವಾಗಿದ್ದ ದಾರಿ ಅನ್ನೋದನ್ನ ಅವರ ಮನಸ್ಸಿಗೆ ನಾಟುವಂತೆ ವಿವರಿಸ್ತಾನೆ. ವಾವ್! ಅವರ ಮೆದುಳಿನಲ್ಲಿದ್ದ ಆ ಹಳೆಯ ಜಿಗ್ಸಾ ಪಜಲ್ ಚಿತ್ರವನ್ನ ಅಳಿಸಿಹಾಕಿ ಒಂದು ಹೊಸ ಮತ್ತು ಬೃಹತ್ತಾದ ಚಿತ್ರವನ್ನ ಕಟ್ಕೊಡ್ತಾನೆ. ಈ ಸುದೀರ್ಘವಾದ ಮಾತುಕತೆಯಿಂದ ಭಾವನಾತ್ಮಕವಾಗಿ ಬದಲಾದ ಆ ಶಿಷ್ಯರು ಸಂಜೆ ಆಗ್ತಾ ಇದ್ದಂತೆ ತಮ್ಮ ಹಳ್ಳಿಯಾದ ಎಮ್ಮಾಹುಸ್ ತಲುಪ್ತಾರೆ. ಆಗ ಕತ್ಲಾಗ್ತಾ ಇರುತ್ತೆ. ಯೇಸು ಅವರಿಗಿಂತ ಮುಂದೆ ಹೋಗುವಂತೆ ನಟಿಸ್ತಾನೆ. ಆದ್ರೆ ಅವರು ಆತನನ್ನ ತಡೆದು, ಕತ್ಲಾಗ್ತಿದೆ, ಈ ರಾತ್ರಿ ನಮ್ಮೊಂದಿಗೆ ಉಳಿದ್ಕೋ ಅಂತ ಆಹ್ವಾನಿಸ್ತಾರೆ. ಹೌದು. ಈ ಆತಿಥ್ಯಮು ಅಂದ್ರೆ ಹಾಸ್ಪಿಟಾಲಿಟಿ ಇಡೀ ಕಥೆಯ ಅತಿ ಮುಖ್ಯ ತಿರುವಿಗೆ ಕಾರಣವಾಗುತ್ತೆ. ನಮ್ಮ ಮೂಲಗಳನ್ನ ಗಮನಿಸಿದ್ರೆ ಆ ಕಾಲದ ಮಧ್ಯಪ್ರಾಚ್ಯ ಸಂಸ್ಕೃತಿಯಲ್ಲಿ ಆತಿಥ್ಯ ಎನ್ನೋದು ಎಷ್ಟು ಮುಖ್ಯವಾಗಿತ್ತು ಅಂದ್ರೆ ಅಪರಿಚಿತರಿಗೆ ಆಶ್ರಯ ನೀಡೋದು ಒಂದು ಪವಿತ್ರವಾದ ಕರ್ತವ್ಯವಾಗಿತ್ತು. ಒಂದು ವೇಳೆ ಅವರು ಆ ಅಪರಿಚಿತನನ್ನ ಆಹ್ವಾನಿಸದೆ ಹೋಗಿದ್ರೆ ಬಹುಶಃ ಕಥೆಯಲ್ಲಿಗೆ ಮುಗ್ದೋಗ್ತಿತ್ತೇನ. ಹೌದು. ಮೊದಲನೇ ಶತಮಾನದಲ್ಲಿ ಪ್ರಯಾಣ ಮಾಡೋದು ಇಂದಿನಂತೆ ಸುಲಭವಾಗಿರ್ಲಿಲ್ಲ ಅಲ್ವಾ? ಕತ್ಲಾದ ಮೇಲೆ ಹೊರಗೆ ಉಳಿಯೋದು ಬಹಳ ಅಪಾಯಕಾರಿಯಾಗಿತ್ತು. ಹಾಗಾಗಿ ಅಪರಿಚಿತರಿಗೆ ಆತಿಥ್ಯ ನೀಡೋದು ಕೇವಲ ಮರ್ಯಾದೆಯ ಪ್ರಶ್ನೆಯಾಗಿರಲಿಲ್ಲ, ಅದು ಮನುಷ್ಯತ್ವದ ಸಂಕೇತವಾಗಿತ್ತು. ಅವರ ಆ ಪುಟ್ಟ ಆಹ್ವಾನವೇ ಅವರಿಗೆ ಅಂತಿಮ ಸತ್ಯವನ್ನ ತೆರೆದಿಡೋಕೆ ವೇದಿಕೆಯಾಗುತ್ತೆ. ಇಲ್ಲಿ ಊಟದ ಮೇಜಿನ ಬಳಿ ನಡೆಯೋ ದೃಶ್ಯ ನಿಜಕ್ಕೂ ನನ್ನನ್ನ ಬೆರಗುಗೊಳಿಸ್ತು. ಯೇಸು ಒಬ್ಬ ಸಾಮಾನ್ಯ ಅತಿಥಿಯಾಗಿ ಅವರ ಮನೆಗೆ ಒಳಬರ್ತಾನೆ. ಆದ್ರೆ ಊಟದ ಮೇಜಿನ ಬಳಿ ಕುಳಿತ ತಕ್ಷಣ ಇಡೀ ಸನ್ನಿವೇಶವೇ ಸಂಪೂರ್ಣವಾಗಿ ಬದಲಾಗುತ್ತೆ.
ಆ ಅಪರಿಚಿತ ಅತಿಥಿ ದಿಢೀರನೆ ಆತಿಥೇಯನಾಗಿ ಅಂದ್ರೆ ಹೋಸ್ಟ್ ಆಗಿ ಬದಲಾಗ್ತಾನೆ. ಮೂಲಗಳ ಪ್ರಕಾರ ಆತನು ರೊಟ್ಟಿಯನ್ನು ತೆಗೆದುಕೊಂಡು ಆಶೀರ್ವದಿಸಿ ಮುರಿದು ಹಂಚ್ತಾನೆ. ಕರೆಕ್ಟ್. ಈ 4 ನಿರ್ದಿಷ್ಟ ಕ್ರಿಯೆಗಳ ಬಗ್ಗೆ ಓದುವಾಗ ನನಗೆ ತಕ್ಷಣ ನೆನ್ಪಾಗಿದ್ದು ನಮ್ಮ ಕ್ರೀಡಾಲೋಕ. ಕ್ರೀಡಾಲೋಕನ ಅದು ಹೇಗೆ? ಈಗ ನೋಡಿ, ಒಬ್ಬ ಪ್ರಸಿದ್ಧ ಆಟಗಾರ ಮುಖವಾಡ ಹಾಕ್ಕೊಂಡು ಮೈದಾನಕ್ಕೆ ಬಂದ್ರು, ಆತನ ವಿಶಿಷ್ಟ ಶೈಲಿಯ ಬ್ಯಾಟಿಂಗ್ ಅಥವಾ ಬೌಲಿಂಗ್ ಆಕ್ಷನ್ ನೋಡಿದ ತಕ್ಷಣ ನಾವು ಆತನನ್ನ ಗುರ್ತಿಸ್ಬಿಡ್ತೀವಿ ಅಲ್ವಾ? ಪ್ರತಿಯೊಬ್ರಿಗೂ ಅವರದೇ ಆದ ಒಂದು ಸಿಗ್ನೇಚರ್ ಸ್ಟೈಲ್ ಇರುತ್ತೆ. ಹಾಗೆಯೇ ಯೇಸು ರೊಟ್ಟಿಯನ್ನ ಮುರಿದು ಹಂಚುವ ವಿಶಿಷ್ಟ ಶೈಲಿ, ಆ ಕೊನೆಯ ಭೋಜನ ಅಂದ್ರೆ ಲಾಸ್ಟ್ ಸಪ್ಪರ್ ಮತ್ತು 5,000 ಜನರಿಗೆ ಊಟ ಹಾಕಿದ ಅದ್ಭುತ ಘಟನೆಯನ್ನ ಅವರಿಗೆ ಖಂಡಿತವಾಗಿ ನೆನಪಿಸಿರ್ಬೇಕು. ಆ ಕ್ಷಣವೇ ಅವರ ಕಣ್ಣಿನ ಮೇಲಿನ ಪೊರೆ ಕಳಚಿದ್ದಿರತ್ತೆ. ಸಿಗ್ನೇಚರ್ ಸ್ಟೈಲ್ ಹೋಲಿಕೆ ನಿಜಕ್ಕೂ ಬಹಳ ಚೆನ್ನಾಗಿದೆ. ಆ 4 ಕ್ರಿಯೆಗಳು ಅವರ ಮೆದುಳಿನಲ್ಲಿ ಆಳವಾಗಿ ಬೇರೂರಿತ್ತು. ಇಲ್ಲಿ ದೇವತಾಶಾಸ್ತ್ರದ ತಜ್ಞರು ಈ ಕ್ಷಣವನ್ನ ಬೈಬಲ್ನ ಆದಿಕಾಂಡದ ಅಂದ್ರೆ ಜೆನೆಸಿಸ್ 3ನೇ ಅಧ್ಯಾಯದ ಘಟನೆಗೆ ಹೋಲಿಸ್ತಾರೆ. ಓಹೋ! ಅದು ಮಾನವಕುಲದ ಇತಿಹಾಸದ ಮತ್ತೊಂದು ಪ್ರಮುಖ ಭೋಜನ. ಅಲ್ಲಿ ಆದಮ್ ಮತ್ತು ಈವ್ ಆ ನಿಷೇಧಿತ ಹಣ್ಣೆಲ್ಲ ತಿಂದಾಗ ಅವರ ಕಣ್ಣುಗಳು ತೆರೆದವು. ಆದರೆ ಅವರಿಗೆ ತಮ್ಮ ಬೆತ್ತಲೆತನದ ಪಾಪ ಮತ್ತು ನಾಚಿಕೆ ಅರಿವಾಯಿತು. ಅವರು ದೇವರಿಂದ ಅಡಗಿಕೊಳ್ಳಕ್ಕೆ ಪ್ರಯತ್ನಿಸಿದರು. ಆದರೆ ಇಲ್ಲಿ ಎಮ್ಮಾಹುಸ್ನಲ್ಲಿ ರೊಟ್ಟಿ ಮುರಿದಾಗ ಕಣ್ಣುಗಳು ತೆರೆದಾಗ ಅವರಿಗೆ ವಿಮೋಚನೆ ಮತ್ತು ಅಪಾರ ಭರವಸೆಯ ಅರಿವಾಗುತ್ತೆ. ಇದೊಂದು ಅದ್ಭುತವಾದ ವಿರುದ್ಧಾತ್ಮಕ ಚಿತ್ರಣ. ವಾವ್! ಎಂತಹ ಹೋಲಿಕೆ ಇದು! ಇನ್ನೊಂದು ಅತ್ಯಂತ ಪ್ರಬಲವಾದ ದೈಹಿಕ ಅಂಶವನ್ನ ನಾವಿಲ್ಲಿ ಗಮನಿಸಲೇಬೇಕು. ರೊಟ್ಟಿಯನ್ನು ಮುರಿಯಲು ಆ ಅಪರಿಚಿತ ಕೈ ಚಾಚಿದಾಗ ಆತನ ಮುಂಗೈಗಳು ಶಿಲುಬೆಗೆ ಮೊಳೆ ಹೊಡೆದಿದ್ರಿಂದ ಗಾಯಗೊಂಡಿದ್ದುವು. ಆ ಗಾಯದ ಕಲೆಗಳು ಶಿಷ್ಯರಿಗೆ ಸ್ಪಷ್ಟವಾಗಿ ಕಂಡಿರಬಹುದು ಅಂತ ಕೆಲವು ತಜ್ಞರು ಅಭಿಪ್ರಾಯಪಡ್ತಾರೆ. ಅರೆ, ಹೌದಲ್ವಾ? ಆ ಗಾಯಗಳೇ ಆತನು ಯಾರೆಂಬುದನ್ನು ನಿಸ್ಸಂದೇಹವಾಗಿ ಸಾಬೀತುಪಡಿಸಿದುವು. ಎಂತಹ ರೋಮಾಂಚಕಾರಿ ದೃಶ್ಯ ಅದು! ಕೇವಲ ಆ 2 ಶಿಷ್ಯರಷ್ಟೇ ಅಲ್ಲ, ರೊಟ್ಟಿ ಮುರಿಯುವಿಕೆಯ ಆ ಒಂದು ಘಳಿಗೆ ಇಡೀ ಕ್ರಿಶ್ಚಿಯನ್ ಇತಿಹಾಸ ಮತ್ತು ಕಲೆಯ ಮೇಲೆ ಎಷ್ಟೊಂದು ಗಾಢವಾದ ಪ್ರಭಾವ ಬೀರಿದೆ ಅನ್ನೋದು ನಮ್ಮ ಮುಂದಿನ ಚರ್ಚೆಯ ವಿಷಯ. ಖಂಡಿತ. ನಾವು ಪರಿಶೀಲಿಸಿದ ಮೂಲಗಳಲ್ಲಿ 17ನೇ ಶತಮಾನದ ಅಂದ್ರೆ 1601ರಲ್ಲಿ ಪ್ರಸಿದ್ಧ ಇಟಾಲಿಯನ್ ವರ್ಣಚಿತ್ರಕಾರ ಕ್ಯಾರವಾಜಿಯೋ ರಚಿಸಿದ ಸಪ್ಪರ್ ಅಟ್ ಎಮ್ಮಾಹುಸ್ ಅನ್ನೋ ವರ್ಣಚಿತ್ರದ ಬಗ್ಗೆ ಸುದೀರ್ಘವಾದ ಪ್ರಸ್ತಾಪ ಇದೆ. ಆ ಚಿತ್ರವನ್ನ ವಿಶ್ಲೇಷಿಸೋದು ಕಲಾಭಿಮಾನಿಗಳಿಗೆ ನಿಜಕ್ಕೂ ಒಂದು ಹಬ್ಬ. ಹೌದು. ಕ್ಯಾರವಾಜಿಯೋ ತನ್ನ ಚಿತ್ರದಲ್ಲಿ ಬೆಳಕು ಮತ್ತು ಕತ್ತಲೆಯನ್ನ ಬಳಸುವ ಶೈಲಿ ಆ ಕ್ಷಣದ ತೀವ್ರತೆಯನ್ನ ಅದ್ಭುತವಾಗಿ ಸೆರೆಹಿಡಿದಿದೆ. ಮೇಜಿನ ಮೇಲಿರುವ ಹಣ್ಣಿನ ಬುಟ್ಟಿ ಅಂಚಿನಿಂದ ಬೀಳುವಂತೆ ಚಿತ್ರಿಸಲಾಗಿದೆ. ಇದು ಆ ದೃಶ್ಯದಲ್ಲಿದ್ದ ಅನಿರೀಕ್ಷಿತ ಆಘಾತವನ್ನ ಅಂದ್ರೆ ಆ ಶಾಕ್ ಅನ್ನ ತೋರಿಸುತ್ತೆ. ಆದ್ರೆ ಕ್ಯಾರವಾಜಿಯೋನ ಆ ಚಿತ್ರದಲ್ಲಿ 2-3 ವಿಷಯಗಳು ನಂಗೆ ತುಂಬಾನೇ ಆಶ್ಚರ್ಯ ತಂದವು. ಒಂದು, ಆ ಹಣ್ಣಿನ ಬುಟ್ಟಿಯ ನೆರಳು ಮೇಜಿನ ಮೇಲೆ ಒಂದು ಮೀನಿನ ಆಕಾರವನ್ನ ಮೂಡಿಸುತ್ತೆ. ಮೀನಿಗೂ ಈ ಕ್ರಿಶ್ಚಿಯನ್ ಕಥೆಗೂ ಏನ್ ಸಂಬಂಧ? ಅದು ಕ್ಯಾರವಾಜಿಯೋನ ಅದ್ಭುತ ಬುದ್ಧಿವಂತಿಕೆ. ಮೀನು ಅಥವಾ ಗ್ರೀಕ್ ಭಾಷೆಯಲ್ಲಿ ಇಕ್ತಿಸ್ ಎನ್ನುವುದು ಆರಂಭಿಕ ಕ್ರಿಶ್ಚಿಯನ್ ಧರ್ಮದ ಅತ್ಯಂತ ಪ್ರಮುಖ ಸಂಕೇತವಾಗಿತ್ತು. ಓಹೋ! ರೋಮನರು ಕ್ರಿಶ್ಚಿಯನರನ್ನ ಹಿಂಸಿಸುತ್ತಿದ್ದ ಕಾಲದಲ್ಲಿ ಅವರು ಪರಸ್ಪರ ಗುರುತಿಸಿಕೊಳ್ಳೋಕೆ ಇದೇ ಮೀನಿನ ಚಿಹ್ನೆಯನ್ನ ಬಳಸ್ತಾ ಇದ್ರು. ಅಂದ್ರೆ ಅದೊಂದು ರೀತಿಯ ಸೀಕ್ರೆಟ್ ಕೋಡ್ ಆಗಿತ್ತಾ? ಹೌದು. ಇಕ್ತಿಸ್ ಎನ್ನುವುದು ಗ್ರೀಕ್ ಭಾಷೆಯಲ್ಲಿ 5 ಪದಗಳ ಮೊದಲ ಅಕ್ಷರಗಳ ಸಂಕ್ಷಿಪ್ತ ರೂಪವಾಗಿದೆ. ಅದರ ಅರ್ಥ ಯೇಸು ಕ್ರಿಸ್ತ, ದೇವರ ಮಗ, ರಕ್ಷಕ ಎಂಬುದಾಗಿತ್ತು. ಕ್ಯಾರವಾಜಿಯೋ ಆ ನೆರಳಿನ ಮೂಲಕವೇ ಮೇಜಿನ ಬಳಿ ಕುಳಿತಿರುವವನು ದೇವರ ಮಗ ಅಂತ ಬಹಳ ಸೂಕ್ಷ್ಮವಾಗಿ ಹೇಳ್ತಾ ಇದ್ದಾನೆ. ವಾವ್! ಕಲೆಯೊಳಗೆ ಅಡಗಿರುವ ಎಂತಹ ಅದ್ಭುತ ರಹಸ್ಯ ಇದು! ಜೊತೆಗೆ ಆ ಚಿತ್ರದಲ್ಲಿ ಕ್ಲಿಯೋಪಾಸ್ ಅನ್ನುವ ಶಿಷ್ಯನ ಬಟ್ಟೆಯ ಮೇಲೆ ಒಂದು ಕಪ್ಪೆ ಚಿಪ್ಪನ್ನ ಅಂದ್ರೆ ಒಂದು ಶೆಲ್ ಅನ್ನ ಚಿತ್ರಿಸಲಾಗಿದೆ. ನಮ್ಮ ಮೂಲಗಳ ಪ್ರಕಾರ ಆ ಕಪ್ಪೆ ಚಿಪ್ಪು ಪ್ರಾಚೀನ ಕಾಲದಲ್ಲಿ ಯಾತ್ರಿಕರ ಅಥವಾ ದೀರ್ಘಕಾಲದ ಪ್ರಯಾಣಿಕರ ಸಂಕೇತವಾಗಿತ್ತು. ಹೌದು. ಆದ್ರೆ ನನ್ನನ್ನ ಅತಿ ಹೆಚ್ಚು ಕಾಡಿದ ಪ್ರಶ್ನೆ ಬೇರೆದೇ ಇದೆ. ಆ ಚಿತ್ರವನ್ನ ನಾವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಕ್ಯಾರವಾಜಿಯೋ ಯೇಸುವಿಗೆ ಗಡ್ಡವಿಲ್ಲದಂತೆ ಚಿತ್ರಿಸಿದ್ದಾನೆ. ಬಿಯರ್ಡ್ಲೆಸ್ ಜೀಸಸ್. ನಾವು ಸಾಮಾನ್ಯವಾಗಿ ನೋಡುವ ಪ್ರತಿಯೊಂದು ಚಿತ್ರದಲ್ಲೂ ಯೇಸುವಿಗೆ ಗಡ್ಡ ಇರುತ್ತೆ ಅಲ್ವಾ? 17ನೇ ಶತಮಾನದ ಒಬ್ಬ ಕಲಾಕಾರ ಉದ್ದೇಶಪೂರ್ವಕವಾಗಿ ಇಂತಹ ಸಾಹಸಕ್ಕೆ ಯಾಕೆ ಕೈ ಹಾಕಿದ? ಹೌದು. ಅನೇಕ ಕಲಾವಿಮರ್ಶಕರಿಗೂ ಇದೇ ಪ್ರಶ್ನೆ ಮೂಡಿತ್ತು. ಕ್ಯಾರವಾಜಿಯೋ ಕೇವಲ ಕಲಾಕಾರನಾಗಿರ್ಲಿಲ್ಲ, ಆತನಿಗೆ ಬೈಬಲ್ನ ಆಳವಾದ ಜ್ಞಾನವಿತ್ತು. ಓಹೋ! ಮಾರ್ಕ್ನ ಸುವಾರ್ತೆಯಲ್ಲಿ
ಎಮ್ಮಾಹುಸಾದಿಯ ಘಟನೆಯನ್ನ ಅತ್ಯಂತ ಸಂಕ್ಷಿಪ್ತವಾಗಿ ಉಲ್ಲೇಖಿಸಲಾಗಿದೆ. ಅಲ್ಲಿ ಒಂದು ಮಾತು ಬರುತ್ತೆ, ಏಸು ಬೇರೊಂದು ರೂಪದಲ್ಲಿ ಅಂದ್ರೆ ಇನ್ ಎನದರ್ ಫಾರ್ಮ್ ಅವರಿಗೆ ಕಾಣಿಸಿಕೊಂಡನು ಅಂತ. ಕೆರವಾಜಿಯೋ ಈ ಸಾಲನ್ನೇ ಅಕ್ಷರಶಃ ತೆಗೆದುಕೊಂಡಿದ್ದಾನೆ ಅಂದ್ರೆ ಅವರು ನಿರೀಕ್ಷಣೆಯೇ ಮಾಡದ ರೂಪದಲ್ಲಿ ಬರ್ತಾನೆ ಅಂತ. ಹೌದು, ಯೇಸು ತನ್ನ ಹಳೆಯ ರೂಪದಲ್ಲಿರಲಿಲ್ಲ, ಬದಲಾಗಿ ಅವರು ನಿರೀಕ್ಷಿಸಿದ ಸಂಪೂರ್ಣ ಭಿನ್ನವಾದ ರೂಪದಲ್ಲಿದ್ದ ಅನ್ನೋದನ್ನ ತೋರ್ಸೋಕೆ ಆತನನ್ನ ಗಡ್ಡವಿಲ್ಲದ ಯುವಕನಂತೆ ಚಿತ್ರಿಸಿದ್ದಾನೆ. ಇದರ ಹಿಂದಿರುವ ದೇವತಾಶಾಸ್ತ್ರದ ಸಂದೇಶ ಬಹಳ ದೊಡ್ಡದು. ಹೌದಲ್ವಾ? ದೇವರು ಅಥವಾ ಸತ್ಯವು ನಾವು ನಿರೀಕ್ಷಿಸುವ ಆ ಸಾಂಪ್ರದಾಯಿಕ ರೂಪದಲ್ಲೇ ನಮ್ಮುಂದೆ ಬರಬೇಕಾಗಿಲ್ಲ. ದೈನಂದಿನ ಜೀವನದಲ್ಲಿ ನಾವು ಭೇಟಿಯಾಗುವ ಸಾಮಾನ್ಯರಲ್ಲಿ, ಸಾಮಾನ್ಯ ವ್ಯಕ್ತಿಗಳಲ್ಲಿ ನಾವು ನಿರೀಕ್ಷಿಸದ ರೂಪಗಳಲ್ಲಿ ಸತ್ಯ ಅಡಗಿರುತ್ತೆ ಅನ್ನೋದನ್ನ ಪ್ರತಿಬಿಂಬಿಸೋಕೆ ಕಲಾಕಾರ ಈ ತಂತ್ರ ಬಳಸಿದ್ದಾನೆ. ಚಿತ್ರದಲ್ಲಿರುವ ಶಿಷ್ಯರ ಬಟ್ಟೆಗಳು ಹರಿದಿವೆ, ಅವರು ಸಾಮಾನ್ಯ ಕಾರ್ಮಿಕರಂತೆ ಕಾಣ್ತಾರೆ. ಸತ್ಯ ಎನ್ನೋದು ಕೇವಲ ಸಿರಿವಂತರಿಗೆ ಅಥವಾ ಜ್ಞಾನಿಗಳಿಗೆ ಮಾತ್ರ ಒಲಿಯುವುದಿಲ್ಲ, ಅದು ಸಾಮಾನ್ಯ ಜನರಿಗೂ ನಿಲುಕುತ್ತೆ ಅನ್ನೋದು ಇದರ ಅರ್ಥ. ಈ ಬೇರೊಂದು ರೂಪದಲ್ಲಿ ಬರುವ ಪರಿಕಲ್ಪನೆ ಕೇವಲ ಕಲೆಯಷ್ಟೇ ಅಲ್ಲ, ಆರಂಭಿಕ ಕ್ರಿಶ್ಚಿಯನ್ ಚರ್ಚ್ಗಳ ಆಚರಣೆಯ ಮೇಲೂ ಬಹುದೊಡ್ಡ ಪ್ರಭಾವ ಬೀರಿದೆ ಅಲ್ವಾ? ಖಂಡಿತ. ಆರಂಭಿಕ ಕ್ರಿಶ್ಚಿಯನ್ ಇತಿಹಾಸವನ್ನ ದಾಖಲಿಸುವ ಆಕ್ಟ್ಸ್ ಪುಸ್ತಕದ ಪ್ರಕಾರ ಒಟ್ಟಿಗೆ ಸೇರಿ ರೊಟ್ಟಿ ಮುರಿಯೋದು ಅಥವಾ ಊಟ ಮಾಡೋದು ಕೇವಲ ಚರ್ಚಿನೊಳಗಿನ ಒಂದು ಧಾರ್ಮಿಕ ಆಚರಣೆಯಾಗಿ ಉಳಿಲಿಲ್ಲ. ಆ ಕಾಲದಲ್ಲಿ ಯಹೂದಿಗಳು ಮತ್ತು ಅನ್ಯಜನರ ಅಂದ್ರೆ ಜೆಂಟೈಲ್ಸ್ ನಡುವೆ ಊಟದ ಮೇಜಿನ ಬಳಿ ಅಪಾರವಾದ ಸಾಮಾಜಿಕ ಮತ್ತು ಜನಾಂಗೀಯ ಬೇಲಿಗಳಿದ್ವು. ಅಂದ್ರೆ ಅವರು ಒಟ್ಟಿಗೆ ಸೇರ್ತಾ ಇರ್ಲಿಲ್ಲ. ಹೌದು, ಯಹೂದಿಗಳು ಇತರರೊಂದಿಗೆ ಊಟ ಮಾಡ್ತಾ ಇರಲಿಲ್ಲ. ಆದರೆ ಎಮ್ಮಾವುಸ್ ಘಟನೆಯ ಪ್ರಭಾವದಿಂದ ಊಟದ ಮೇಜು ಸಮಾನತೆಯ ಬಹುದೊಡ್ಡ ಸಂಕೇತವಾಯಿತು. ಓಹೋ! ವಿಭಿನ್ನ ಹಿನ್ನೆಲೆಯ ಜನರು ಒಟ್ಟಿಗೆ ಸೇರಿ ಊಟ ಮಾಡೋದು, ಆ ಮೂಲಕ ಇಡೀ ಸಮುದಾಯವನ್ನ ಬೆಸೆಯೋದು ಒಂದು ಪ್ರಬಲ ಮಾಧ್ಯಮವಾಗಿತ್ತು. ಒಟ್ಟಿಗೆ ಊಟ ಮಾಡೋದು ಅಂದ್ರೆ ಒಟ್ಟಿಗೆ ಸೇರೋದು ಅನ್ನೋದು ಆ ಕಾಲದ ಹೊಸ ಸಾಮಾಜಿಕ ಕ್ರಾಂತಿಯಾಗಿತ್ತು. ಇದು ಎಷ್ಟು ಅದ್ಭುತವಾಗಿದೆ ಅಂದ್ರೆ, ಸಾವಿರಾರು ವರ್ಷಗಳ ನಂತರ ಇಂದಿಗೂ ಕೂಡ ಕ್ಯಾಥೋಲಿಕ್ ಮತ್ತು ಪ್ರೊಟೆಸ್ಟೆಂಟ್ ಸಮುದಾಯಗಳಲ್ಲಿ ವಾಕ್ ಟು ಎಮ್ಮೌಸ್ ಅನ್ನೋ ಆಧ್ಯಾತ್ಮಿಕ ಶಿಬಿರಗಳು ನಡೆಯುತ್ತೆ ಅಂತ ಓದಿದೆ. ಹೌದು. ಒಟ್ಟಿಗೆ ಊಟ ಮಾಡ್ತಾರೆ. ಎಮ್ಮಾಹುಸ್ ಹಾದಿಯ ಕಥೆ ಕೇವಲ ಇತಿಹಾಸದ ಪುಟಗಳಲ್ಲಿ ಎಲ್ಲೋ ಉಳಿದಿಲ್ಲ, ಬದಲಾಗಿ ಇಂದಿಗೂ ಜನರನ್ನ ಹೇಗೆ ಪ್ರೇರೇಪಿಸ್ತಾ ಇದೆ ಅನ್ನೋದಕ್ಕೆ ಇದೊಂದು ಜೀವಂತ ಉದಾಹರಣೆ. ನಿಜ, ಆ ಕಥೆಯಲ್ಲಿರೋ ಮಾನವೀಯ ಮೌಲ್ಯಗಳು ಸಾರ್ವಕಾಲಿಕವಾದವು. ನಮ್ಮ ನಿರೀಕ್ಷೆಗಳು ಸುಳ್ಳಾದಾಗ ಉಂಟಾಗೋ ನೋವು, ನಾವೆಲ್ಲವೂ ಮುಗಿದು ಹೋಯ್ತು ಅಂದ್ಕೊಂಡಾಗ ಯಾರೋ ಬಂದು ನಮ್ಮ ಮಾತನ್ನ ಆಲಿಸಿದಾಗ ಸಿಗೋ ಸಾಂತ್ವನ ಮತ್ತು ಒಟ್ಟಿಗೆ ಕೂತು ಊಟ ಮಾಡುವಾಗ ಸಿಗೋ ಆಪ್ತತೆ, ಇವೆಲ್ಲವೂ ಪ್ರಪಂಚದ ಯಾವುದೇ ಮೂಲೆಯಲ್ಲಿರೋ ಮನುಷ್ಯರಿಗೂ ಹತ್ತಿರವಾದ ಭಾವನೆಗಳು ತಾನೆ. ಖಂಡಿತವಾಗಿಯೂ. ನಾವು ಕಥೆಯ ಅಂತಿಮ ಮತ್ತು ಬಹುಶಃ ಅತ್ಯಂತ ಸುಂದರವಾದ ಘಟ್ಟಕ್ಕೆ ಬಂದಿದ್ದೀವಿ. ಶಿಷ್ಯರ ಕಣ್ಣು ತೆರೆದು ಸತ್ಯದ ಅರಿವಾದ ತಕ್ಷಣವೇ ಯೇಸು ಅಲ್ಲಿಂದ ಮಾಯವಾಗ್ತಾನೆ. ಹೌದು. ಕಥೆಯ ಆರಂಭದಲ್ಲಿ ಆತನು ಜೊತೆಯಲ್ಲಿದ್ರೂ ಅವರು ಆತನನ್ನ ಗುರುತಿಸಿರಲಿಲ್ಲ. ಆದ್ರೆ ಈಗ ಆತನು ಭೌತಿಕವಾಗಿ ಇಲ್ಲದಿದ್ರೂ ಅವರಿಗೆ ಆತನ ಇರುವಿಕೆ ಸ್ಪಷ್ಟವಾಗಿ ಅರಿವಾಗ್ತಾ ಇದೆ. ಆಗ ಶಿಷ್ಯರು ಪರಸ್ಪರ ಹೇಳ್ಕೊಳ್ಳುವ ಒಂದು ಮಾತು ಬಹಳ ಮಾರ್ಮಿಕವಾಗಿದೆ. ಆತನು ದಾರಿಯಲ್ಲಿ ನಮ್ಮೊಡನೆ ಮಾತಾಡಿ ಗ್ರಂಥಗಳ ಅರ್ಥವನ್ನ ವಿವರಿಸುವಾಗ ನಮ್ಮ ಹೃದಯದಲ್ಲಿ ಬೆಂಕಿ ಹೊತ್ಕೊಂಡಂತಿತ್ತಲ್ವೇ ಅಂತ. ಹೌದು. ಅಂದ್ರೆ ಭೌತಿಕ ರೂಪ ಮಾಯವಾದ್ರೂ ಅವರೊಳಗೆ ಆ ಜ್ಞಾನದ ಮತ್ತು ಭರವಸೆಯ ಕಿಡಿ ಹೊತ್ಕೊಂಡಿತ್ತು. ಆ ಭರವಸೆಯ ಕಿಡಿಯೇ ಅವರನ್ನ ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿ ಎಚ್ಚರಿಸಿತು. ಸ್ವಲ್ಪ ಯೋಚನೆ ಮಾಡಿ, ಬೆಳಗಿನಿಂದ 7 ಮೈಲಿ ನಡ್ಕೊಂಡು ಬಂದಿದ್ದಾರೆ. ಹೌದು. ಆಯಾಸವಾಗಿದೆ, ಕತ್ತಲಾಗಿದೆ, ದಾರಿ ಬೇರೆ ಅಪಾಯಕಾರಿಯಾಗಿದೆ. ಆದರೆ ಆ ಸತ್ಯದ ಅರಿವಾದ ತಕ್ಷಣ ಕತ್ತಲಾದ್ರೂ ಲೆಕ್ಕಿಸದೆ ಆಯಾಸವನ್ನೆಲ್ಲ ಮರೆತು ಅವರು ಅದೇ ರಾತ್ರಿ ಆ 7 ಮೈಲಿ ಹಿಂದಕ್ಕೆ ಜೆರುಸಲೇಮ್ಗೆ ಓಡ್ತಾರೆ. ಓಹೋ! ಉಳಿದ ಶಿಷ್ಯರಿಗೆ ಈ ಸತ್ಯವನ್ನ ತಿಳಿಸಲೇಬೇಕು ಅನ್ನೋ ತುಡಿತ, ಆ ಒಂದು ಅಡ್ರಿನಾಲಿನ್ ರಶ್ ಅವರನ್ನ ಹಿಂದಕ್ಕೆ ಓಡುವಂತೆ ಮಾಡುತ್ತೆ. ನಿಜಕ್ಕೂ ಎಂತಹ ಅದ್ಭುತವಾದ ತಿರುವು. ಇದು ನಾವು ಈ ಇಡೀ ವಿಶ್ಲೇಷಣೆಯಿಂದ ಕಲಿಯಬಹುದಾದ ಪ್ರಮುಖ ಪಾಠಗಳನ್ನ ಕ್ರೋಢೀಕರಿಸುತ್ತೆ. ಸಕ್ರಿಯವಾಗಿ ಆಲಿಸೋದು ಹೇಗೆ, ಮನುಷ್ಯರ ನಡುವೆ ನಂಬಿಕೆ ಹುಟ್ಟಿಸುತ್ತೆ, ಭಗ್ನವಾದ ನಿರೀಕ್ಷೆಗಳನ್ನ ನಾವು ಹೇಗೆ ಮರುರೂಪಿಸಿಕೊಳ್ಳಬಹುದು ಮತ್ತು ಒಬ್ಬ ಅಪರಿಚಿತನಿಗೆ ತೋರುವ ಆತಿಥ್ಯ ಹಾಗೂ ಹಂಚಿಕೊಂಡ ಊಟದ ಅಪಾರ ಶಕ್ತಿ, ಇವೆಲ್ಲವೂ ಈ ಕಥೆಯ ತಿರುಳು. ನಿಜಕ್ಕೂ
ಇದು ನಾವು ಆರಂಭದಲ್ಲಿ ಮಾತನಾಡಿದ ಆ ಜಿಗ್ಸಾ ಪಜಲ್ನಂತೇ ಇದೆ. ಕೆಲವೊಮ್ಮೆ ನಾವು ಅಂದುಕೊಂಡ ಚಿತ್ರ ಸಿಗ್ಲಿಲ್ಲವಲ್ಲ ಅಂತ ಬಹಳ ದುಃಖಿಸ್ತೀವಿ. ಆದರೆ ನಾವು ನಮ್ಮ ದೃಷ್ಟಿಕೋನವನ್ನ ಸ್ವಲ್ಪ ಬದಲಾಯಿಸ್ಕೊಂಡ್ರೆ ಆ ನೈಜ ಚಿತ್ರವು ನಾವು ನಿರೀಕ್ಷಿಸಿದ್ದಕ್ಕಿಂತ ಹೆಚ್ಚು ವಿಶಾಲವಾಗಿ ಸುಂದರವಾಗಿರುತ್ತೆ ಅಲ್ವಾ? ಖಂಡಿತ. ಈ ಆಳವಾದ ವಿಶ್ಲೇಷಣೆಯನ್ನ ಮುಕ್ತಾಯಗೊಳಿಸುವ ಮುನ್ನ ನಾವೆಲ್ಲರೂ ಒಮ್ಮೆ ಯೋಚಿಸಬೇಕಾದ ಒಂದು ಅಂತಿಮ ಚಿಂತನೆಯನ್ನ ನಾನಿಲ್ಲಿ ಹಂಚಿಕೊಳ್ಳೋಕೆ ಬಯಸ್ತೀನಿ. ಜಗತ್ತಿನ ಅತಿದೊಡ್ಡ ಮತ್ತು ಅತ್ಯಂತ ಗಹನವಾದ ಸತ್ಯವು ಒಬ್ಬ ಅಪರಿಚಿತನೊಂದಿಗೆ ಊಟದ ಮೇಜಿನ ಬಳಿ ರೊಟ್ಟಿ ಹಂಚಿಕೊಳ್ಳುವಂತಹ ಅತಿ ಸರಳ ದೈನಂದಿನ ಕ್ರಿಯೆಯಲ್ಲಿ ಅನಾವರಣಗೊಳ್ಳುವುದಾದೇ ನಮ್ಮದೇ ದಿನನಿತ್ಯದ ನೀರಸ ಎನಿಸುವ ಬದುಕಿನ ಕ್ಷಣಗಳಲ್ಲಿ ನಮ್ಮ ಊಟದ ಮೇಜಿನ ಬಳಿ ಅಥವಾ ನಾವು ಪ್ರತಿದಿನ ಭೇಟಿಯಾಗುವ ಸಾಮಾನ್ಯ ಮನುಷ್ಯರಲ್ಲಿ ನಾವು ಯಾವ ದೊಡ್ಡ ಜೀವನದ ಸತ್ಯಗಳನ್ನ, ಎಂತಹ ಪ್ರೀತಿಯನ್ನ ಕಡೆಗಣಿಸುತ್ತಿರಬಹುದು? ಮುಂದಿನ ಬಾರಿ ನಾವು ಯಾರೊಂದಿಗಾದ್ರೂ ಊಟ ಹಂಚಿಕೊಳ್ಳುವಾಗ ನಮಗೆ ಸಿಗಬೇಕಾದ ಆ ಪಜಲ್ನ ಯಾವುದೋ ಒಂದು ಪ್ರಮುಖ ತುಣುಕು ನಮ್ಮ ಮುಂದೆಯೇ ಕುಳಿತಿದೆಯೇನೋ ಅಂತ ಒಮ್ಮೆ ಯೋಚಿಸೋಣ.